ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೇಟಾ ಅನಲಿಸ್ಟ್ ರೋಲ್ಗೆ ನಡೆಸ್ತಿರೋ ಅಂಥ ಐರಿಂಗ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಹಾಗೆ ಪಾರ್ಟ್ ಟೈಮ್ಗೆ ಇಲ್ಲಿ ಐರಿಂಗ್ನ ಮಾಡ್ತಾ ಇರೋವಂಥದ್ದು. ಇದು ಬಂದು ನೀವೇನಾದರೂ ಫ್ರೆಷರ್ ಆಗಿದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಹಾಗೆ ನೀವೇನಾದ್ರು ಜಸ್ಟ್ 12th ಪಾಸ್ ಆಗಿದ್ದೀರಾ ಅಥವಾ ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಫೀಲ್ಡ್ಸಲ್ಲಿ ನಿಮ್ಮ ಎಜುಕೇಷನ್ ಆಗಿದೆ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳಿದ್ದಾರೆ. ಇನ್ನು ಕಂಪ್ನಿ ಬಂದು ರೈಸ್ ಬರ್ಡ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಐರಿಂಗ್ನ ಮಾಡ್ತಾ ಇರೋವಂಥದ್ದು. ಬೇಸಿಕ್ಲಿ ಈ ಕಂಪ್ನಿಯ ಕೆಲಸ ಬಂದು ಆನ್ಲೈನ್ ಇಂಟರ್ವ್ಯೂಸ್ ತೊಗೊಳ್ತಾರಲ್ಲ, ಇವಾಗ ವರ್ಕ್ ಫ್ರಮ್ ಹೋಮ್ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಆನ್ಲೈನಲ್ಲಿ ಇಂಟರ್ವ್ಯೂ ತೊಗೊಳ್ತಾರೆ ಅಲ್ವಾ, ಅದರ ರಿಲೇಟೆಡ್ ಆಗಿ ಈ ಕಂಪ್ನಿ ವರ್ಕ್ನ ಮಾಡುತ್ತೆ. ಸೊ ಇವಾಗ ಅಮೆಝಾನ್ ಈ ರೀತಿಯಾದಂಥ ಕಂಪ್ನಿಗಳು ರೈಸ್ ಬರ್ಡ್ ಕಂಪ್ನಿ ಜೊತೆ ಟೈಅಪ್ ಆಗಿರುತ್ತೆ. ಸೊ ನಿಮ್ಮ ರೀತಿಯಾಗಿ ಬೇರೆ ಇರೋವಂಥ ಕ್ಯಾಂಡಿಡೇಟ್ಸ್ಗೆ ನೀವು ಆನ್ಲೈನಲ್ಲಿ ಹೇಗೆ ಇಂಟರ್ವ್ಯೂ ತೊಗೊಳ್ತಾರಲ್ವ ಅದರ ಡೇಟಾಸ್ನ ಅಥವಾ ಡಾಕ್ಯುಮೆಂಟ್ಸ್ನ ಅನಲೈಸ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇನ್ನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಸ್ ಅಥವಾ ಇನ್ಫಾರ್ಮೇಷನ್ಸ್ನ ಅವರು ಸರ್ಚ್ ಮಾಡೋಕ್ಕೆ ಹೇಳಿರ್ತಾರೆ. ಅದನ್ನು ಸರ್ಚ್ ಮಾಡಿ ಕರೆಕ್ಟ್ ಟೈಮ್ಗೆ ಶೆಡ್ಯೂಲ್ ಮಾಡಿ ಅವ್ರಿಗೆ ಕಳಿಸೋ ಅಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಅಷ್ಟು ಕಷ್ಟ ಏನಿಲ್ಲ, ಮಾಡ್ತಾ ಮಾಡ್ತಾ ತುಂಬ ಈಸಿ ಆಗುತ್ತೆ. ಅವ್ರು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ, ಹೆಲ್ಪ್ ಕೂಡ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಗೆ ಅಪ್ಲೈನ ಮಾಡಬೇಕು, ನೀವು ಕೆಲಸ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ವಿಡಿಯೋ ಕೊನೆಯಲ್ಲಿ HR ರೌಂಡ್ನ ಅಥವಾ ಇಂಟರ್ವ್ಯೂನ ಕ್ರ್ಯಾಕ್ ಮಾಡುವಂಥ ಕೆಲವೊಂದು ಟಿಪ್ಸ್ಗಳು ಮತ್ತು ಡೈಲಿ ನಾನು ನನ್ನ ವಿಡಿಯೋದಲ್ಲಿ ಒಂದೊಂದು ಕ್ವೆಶನ್ ಮತ್ತು ಅದಕ್ಕೆ ನೀವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತಿದ್ದೀನಿ. ಸೊ ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ, ಈ ಚಾನ್ಸ್ನ ನಿಮ್ದು ಹಾಕ್ಸ್ಕೊಳ್ಳಿ, ಓಕೆನಾ? ಇನ್ನು ಇವತ್ತಿನ ವಿಡಿಯೋ ಕಡೆ ಬಂದರೆ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ನಾನು ಇವತ್ತು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇರೋವಂಥದ್ದು. ರೈಸ್ ಬರ್ಡ್ಸ್ ಅನ್ನೋ ಕಂಪ್ನಿಯವರು ಇಲ್ಲಿ ಐರಿಂಗ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಡೇಟಾ ಅನಲಿಸ್ಟ್ ರೋಲ್ಗೆ ಇಲ್ಲಿ ಐರಿಂಗ್ನ ಮಾಡ್ತಾ ಇರೋವಂಥದ್ದು. ಜಸ್ಟ್ 2 ವೀಕ್ಸ್ ಆಗೋ ಅಷ್ಟೇ ಪೋಸ್ಟ್ನ ಮಾಡಿದ್ದಾರೆ. ಇನ್ನು ಆ್ಯಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇನ್ನೂ ಅವರು ಅಪ್ಲಿಕೇಶನ್ಸ್ನ ತೊಗೊಳ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಸೊ ನನ್ನ ವಿಡಿಯೋನ ಕೊನೆ ತನಕ ನೋಡಿ, ನಾನು ಹೇಗೆ ಹೇಳ್ತೀನಿ ಹಾಗೆ ಹೇಗೆ ವರ್ಕ್ ಮಾಡಬೇಕು ಅನ್ನೋದೆಲ್ಲ ಇದೆ. ಅದು ನಿಮಗೆ ಮಾಡ್ಬೋದು, ಓಕೆ ಅನಿಸಿದ್ರೆ ಮಿಸ್ ಮಾಡದೆ ಅಪ್ಲೈನ ಮಾಡ್ಕೊಳ್ಳಿ, ಓಕೆನಾ? ಇನ್ನು ಇಲ್ಲಿ ನೀವು ನೋಡಿದ್ರೆ ರಿಮೋಟ್ ವರ್ಕ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಜೊತೆಗೆ ಪಾರ್ಟ್ ಟೈಮ್ ಅಂತೂ ಕೂಡ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಪಾರ್ಟ್ ಟೈಮ್ ಜಾಬ್ಗೆ ಇಲ್ಲಿ ಸರ್ಚ್ನ ಮಾಡ್ತಾ ಇದ್ದೀರಾ ಮನೆಯಿಂದ ಮಾಡೋದಕ್ಕೆ, ಮಿಸ್ ಮಾಡದೆ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ. ಇನ್ನು ಅಬೌಟ್ ದ ಜಾಬ್ ಅಂತ ನೋಡಿದ್ರೆ, ಹಾಯ್, ವಿ ಆರ್ ಸರ್ಚಿಂಗ್ ಅ ಡೀಟೇಲ್ ಓರಿಯೆಂಟೆಡ್ ಆ್ಯಂಡ್ ಅನಾಲಿಟಿಸ್ಟ್ ಡೇಟಾ ಅನಾಲಿಸಿಸ್ ಟು ಜಾಯಿನ್ ಅವರ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೀಟೇಲ್ ಓರಿಯೆಂಟೆಡ್ ಆಗಿ ಕೆಲಸನ ಮಾಡೋರು ಹಾಗೆ ಅನಾಲಿಸಿಸ್ ಮಾಡುವಂಥ ಅವ್ರನ್ನ ಇಲ್ಲಿ ನಮ್ಮ ಟೀಮ್ಗೆ ಜಾಯಿನ್ ಮಾಡ್ಕೊಳೋದಕ್ಕೆ ನಾವು ಹುಡುಕ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ ದಿಸ್ ರೋಲ್ ಯು ವಿಲ್ ಕಲೆಕ್ಟ್, process and analysis data to help inform business descriptions, overcome trends and identify opportunities to grow and optimize ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಕೆಲಸ ಇಲ್ಲಿ ಏನಾಗಿರುತ್ತೆ ಅಂದರೆ ಡೇಟಾಗಳನ್ನ ಕಲೆಕ್ಟ್ ಮಾಡಬೇಕಾಗಿರುತ್ತೆ, ಹಾಗೆ ಪ್ರೋಸೆಸ್ ಮಾಡಬೇಕಾಗಿರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಕಂಪ್ನಿ ಕಡೆಯಿಂದನೂ ಕೆಲವಷ್ಟು ಡೇಟಾಸ್ಗಳನ್ನ ಅವರು ನಿಮಗೆ ಕೊಡ್ತಾರೆ, ಬೇರೆ ಬೇರೆ ಟೀಮ್ ಕಡೆಯಿಂದನೂ ನಿಮಗೆ ಬರುತ್ತೆ, ಇಲ್ಲಾಂದರೆ ನೀವೇ ಸರ್ಚ್ ಕೂಡ ಮಾಡ್ಬೋದು ಕೆಲವೊಂದಷ್ಟು ಡೇಟಾಸ್ ಇನ್ಫಾರ್ಮೇಷನ್ಸ್ಗಳನ್ನ. ಅದಾದಮೇಲೆ ಅದನ್ನು ಪ್ರೋಸೆಸ್ ಮಾಡಬೇಕಾಗಿರುತ್ತೆ, ಅಂದರೆ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನೆಲ್ಲ ನೀವು ನೋಡಬೇಕಾಗಿರುತ್ತೆ. ಅದಾದಮೇಲೆ ಅನಲೈಸ್ ಮಾಡಬೇಕಾಗಿರುತ್ತೆ ಆ ಡೇಟಾನ. ಇದು ನಮಗೆ ಇನ್ಫಾರ್ಮೇಷನ್ ಬಿಸ್ನೆಸ್ ಲೈಕ್ ಡಿಸ್ಕಸ್ ಮಾಡೋದಕ್ಕೆ ಅಥವಾ ಟ್ರೆಂಡ್ಸ್ಗಳ ಬಗ್ಗೆ ಎಲ್ಲ ಇದು ಗೊತ್ತಾಗುತ್ತೆ ನಮಗೆ, ಏನಿದೆ ಟ್ರೆಂಡು ಅನ್ನೋದು ನೀವು ಕೊಡೋ ಅಂಥ ಡೇಟಾ ಮೇಲಿಂದ ಕಂಪ್ನಿಗೆ ಗೊತ್ತಾಗುತ್ತೆ. ಅದು ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ, ಕಲೆಕ್ಟ್ ಆ್ಯಂಡ್ ಕ್ಲಿಯರ್ ಡೇಟಾ ಫ್ರಮ್ ವೇರಿಯಸ್ ಸೋರ್ಸ್ ಟು ಎನ್ಶೋರ್ ಅಕ್ಯುರೇಸಿ ಆ್ಯಂಡ್ ಕನ್ಸಿಸ್ಟೆನ್ಸಿ ಅಂತ ಕೊಟ್ಟಿದ್ದಾರೆ. ಸೊ ನೀವು ಕಲೆಕ್ಟ್ ಮಾಡಿ ಮತ್ತು ತಪ್ಪಾಗಿರುವಂಥದ್ದು ಅಥವಾ ಔಟ್ಡೇಟೆಡ್ ಆಗಿರೋ ಡೇಟಾಸ್ಗಳನ್ನ
ಕ್ಲಿಯರ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಅವ್ರು ನಿಮಗೆ ಒಂದು ಲಿಪ್ಸ್ಟಿಕ್ ಅಂತ ಕೊಟ್ಟರು ಅಂದರೆ ನೀವು ಅದ್ರ ಬಗ್ಗೆ ಸರ್ಚ್ ಮಾಡಬೇಕಾಗಿರುತ್ತೆ. ಗೂಗಲ್, ಚಾಟ್ ಜಿ ಪಿ ಟಿ ಯಾವುದಾದ್ರು ಯೂಸ್ ಮಾಡ್ಕೊಬೋದು. ನೀವಲ್ಲಿ ಸರ್ಚ್ನ ಮಾಡಬೇಕಾಗಿರುತ್ತೆ. ಲೈಕ್ ಟ್ರೆಂಡಿಂಗ್ ಲಿಪ್ಸ್ಟಿಕ್ಸ್ ಅಂತ ಇರ್ಬೋದು, ಅಥವಾ ಸ್ಪೆಸಿಫಿಕ್ ಶೇಡ್ನ ಹಾಕ್ಬಿಟ್ಟು ಟ್ರೆಂಡಿಂಗ್ ಅಂತ ಹಾಕಿದ್ರೆ ಅದು ಕೆಲವೊಂದಷ್ಟು ಇನ್ಫಾರ್ಮೇಷನ್ಸ್ನ, ಪಿಕ್ಚರ್ಸ್ನ ಎಲ್ಲ ಕೊಡುತ್ತೆ ಅಲ್ವಾ. ಆ ಇನ್ಫಾರ್ಮೇಷನ್ಸ್ನ ಅಥವಾ ಪಿಕ್ಚರ್ಸ್ನ ನೀವು ಲೈಕ್ ಟೈಪ್ ಅಥವಾ ಕಾಪಿ ಪೇಸ್ಟ್ ಮಾಡಿ ಕಂಪ್ನಿಗೆ ಕಳಿಸೋ ಅಂಥದ್ದಿರುತ್ತೆ. ಹಾಗೆ ಔಟ್ಡೇಟೆಡ್ ಆಗಿರುತ್ತೆ ಅಲ್ವಾ, ಅದೇ ಲೈಕ್ ನೇಮಲ್ಲಿ ಅಥವಾ ಅದೇ ಕಂಪ್ನಿಯಲ್ಲಿ ಬೇರೆ ಬೇರೆ ಶೇಡ್ಸ್ಗಳು ಔಟ್ಡೇಟೆಡ್ ಆಗಿರುತ್ತೆ, ಇನ್ನೂ ಅದು ಟ್ರೆಂಡಲ್ಲಿ ಇರೋದಿಲ್ಲ. ಅದ್ರ ಡೇಟಾಗಳೆಲ್ಲ ಇರುತ್ತಲ್ಲ, ಅದನ್ನು ಡಿಲೀಟ್ ಮಾಡುವಂಥದ್ದು ಅಥವಾ ಕ್ಲಿಯರ್ ಮಾಡುವಂಥ ಕೆಲಸಗಳನ್ನು ಕೂಡ ನೀವು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಅವ್ರು ನಿಮಗೆ ಟ್ರೈನಿಂಗ್ ಕೂಡ ಕೊಡ್ತಾರೆ. ಓಕೆನಾ, ಇದೇನು ತುಂಬ ಕಷ್ಟ ಇರೋದಿಲ್ಲ. ಲೈಕ್ ಕಾಪಿ ಪೇಸ್ಟ್ ಮಾಡುವಂಥದ್ದು, ಬೇಡದೇ ಇರೋವಂಥ ಡೇಟಾಗಳನ್ನ ಡಿಲೀಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಸೊ ಅದಕ್ಕೆ ಅವ್ರು ನಿಮಗೆ ಟ್ರೈನಿಂಗ್ ಕೂಡ ಕೊಟ್ಟು ಮಧ್ಯದಲ್ಲಿ ನಿಮಗೆ ಯಾವಾಗಲೇ ಕಷ್ಟ ಆದರೂ ಅಥವಾ ನಿಮಗೆ ಡೌಟ್ ಇದೆ ಅಂದರೂ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಇನ್ನು ಅನಲೈಸ್ ಕಾಂಪ್ಲೆಕ್ಸ್ ಡೇಟಾ ಸೆಟ್ಸ್ ಟು ಐಡೆಂಟಿಫೈ ಟ್ರೆಂಡ್ಸ್, ಪ್ಯಾಟ್ರನ್ಸ್ ಆ್ಯಂಡ್ ಇನ್ಸೈಟ್ಸ್ ಅಂತ ಕೊಡ್ತಾರೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಕಲೆಕ್ಟ್ ಮಾಡಿರೋವಂಥ ಡೇಟಾಗಳ ಬೇಸ್ ಮೇಲೆ ಟ್ರೆಂಡಿಂಗ್ ಏನಿದೆ, ಹಾಗೆ ಅದರ ಪ್ಯಾಟ್ರನ್ ಏನಿದೆ ಅಥವಾ ಅದ್ರದ್ದು ಲೈಕ್ ನೀಡ್ಸ್ ಏನಿದೆ ಅನ್ನೋದ್ರೆಲ್ಲ ನಿಮಗೆ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ ಇದು ಲೈಕ್ ಆನ್ಲೈನಲ್ಲಿ ಇಂಟರ್ವ್ಯೂಸ್ ಕೊಡೋದ್ರಿಂದ ಕೆಲವೊಂದು ಕಂಪ್ನೀಸ್ ಬೇರೆ ಬೇರೆ ರೀತಿಯಾದಂಥ ಫಾರ್ಮ್ಸಲ್ಲಿ ತೊಗೊಳುತ್ತೆ. ಲೈಕ್ ಗೂಗಲ್ ಮೀಟಲ್ಲಿ ಕೆಲವೊಂದಷ್ಟು ತೊಗೊಳುತ್ತೆ, ಝೂಮಲ್ಲಿ ತೊಗೊಳುತ್ತೆ, ಹಾಗೆ ಡಿಫ್ರೆಂಟ್ ರೌಂಡ್ಸ್ ಆಫ್ ಇಂಟರ್ವ್ಯೂಸ್ ಇರುತ್ತೆ. ಅದ್ರ ಬಗ್ಗೆ ಎಲ್ಲ ನೀವು ಜಸ್ಟ್ ಸರ್ಚ್ನ ಮಾಡಿದ್ರೆ ಅಥವಾ ಅವ್ರು ಕೇಳುವಂಥ ಸೋರ್ಸ್ಗಳಿಂದ ನೀವು ಆ ಇನ್ಫಾರ್ಮೇಷನ್ಸ್ನ ತೊಗೊಳ್ಬೋದು. ಅದರಿಂದ ಅವ್ರಿಗೆ ಪ್ಯಾಟ್ರನ್ ಏನು ನಡೀತಾ ಇದೆ ಟ್ರೆಂಡಿಂಗಲ್ಲಿ ಅನ್ನೋದು ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೆವಲಪ್ ಡ್ಯಾಶ್ ಬೋರ್ಡ್ಸ್ ಆ್ಯಂಡ್ ರಿಪೋರ್ಟ್ಸ್ ಯೂಸಿಂಗ್ ಟೂಲ್ಸ್ ಲೈಕ್ ರೆಲೆನ್ಸ್, ಪ್ರೀಸ್ಪೈಸ್ ಆ್ಯಂಡ್ ಎಕ್ಸಲೆನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ನೀವು ಡೇಟಾ ಕಲೆಕ್ಟ್ ಮಾಡಿರ್ತೀರಲ್ಲ, ಅದನ್ನು ಡ್ಯಾಶ್ ಬೋರ್ಡ್ಸಲ್ಲಿ ನೀವು ಟೈಪ್ ಮಾಡಬೇಕಾಗಿರುತ್ತೆ. ಕೆಲವೊಂದಷ್ಟು ಟೂಲ್ಸ್ಗಳನ್ನ ಕೊಟ್ಟಿದ್ದಾರೆ, ಅದ್ರ ಜೊತೆಗೆ ಎಕ್ಸೆಲ್ ಕೂಡ ಇದೆ. ಲೈಕ್ ಎಕ್ಸೆಲ್ ಹೇಗೆ ವರ್ಕ್ ಆಗುತ್ತೆ ಅಲ್ವಾ, ಅದೇ ರೀತಿಯಾದಂಥ ಬೇರೆ 2 ಪವರ್ BI ಆ ರೀತಿಯಾದಂಥ ಆ್ಯಪ್ನ ಕೂಡ ಕೊಟ್ಟಿದ್ದಾರೆ. ಅದನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಡೇಟಾಸ್ ಅಥವಾ ಡ್ಯಾಶ್ ಬೋರ್ಡ್ಸ್ನಲ್ಲಿ ಹಾಕ್ಕೊಳ್ಬೋದು. ಡೇಟಾನ ಟೈಪ್ ಮಾಡಿ ಕಳಿಸ್ಬೇಕಾಗಿರುತ್ತೆ ಅಂತ ಹೇಳ್ತಾ ಇರೋವಂಥದ್ದು. ಇನ್ನು ಕೊಲಾಬ್ರೇಟ್ ವಿತ್ ಕ್ರಾಸ್ ಫಂಕ್ಷನ್ಸ್ ಟೀಮ್ಸ್, ಪ್ರಾಡಕ್ಟ್, ಮಾರ್ಕೆಟಿಂಗ್, ಆಪ್ರೇಷನ್ಸ್ ಟು ಅಂಡರ್ಸ್ಟ್ಯಾಂಡ್ ಡೇಟಾ ನೀಡ್ಸ್ ಆ್ಯಂಡ್ ಪ್ರೊವೈಡ್ ಆಕ್ಯುರೇಟ್ ಇನ್ಸೈಟ್ಸ್ ಅಂತ ಕೊಡಿ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಕಂಪ್ನಿ ಕಡೆಯಿಂದನೇ ನಿಮಗೆ ಲೈಕ್ ಡೇಟಾಸ್ನ ಅಥವಾ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ ಅಂತ. ಯಾರ ಜೊತೆ ನೀವು ಕನೆಕ್ಟ್ನ ಆಗಿ ನಿಮ್ಮ ಇನ್ಫಾರ್ಮೇಷನ್ಸ್ನ ತೊಗೊಬೇಕು ಅಂದರೆ, ಈಗ ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಇರುತ್ತೆ, ಹಾಗೆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಇರುತ್ತೆ, ಹಾಗೆ ಆಪ್ರೇಷನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಈ ರೀತಿಯಾದಂಥ ಡಿಪಾರ್ಟ್ಮೆಂಟ್ಸ್ಗಳಿಂದ ನೀವು ನಿಮ್ಮ ಇನ್ಫಾರ್ಮೇಷನ್ಸ್ನ ನೀವು ತೊಗೊಳ್ಬೋದು, ಸರ್ಚ್ ಮಾಡಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಓಕೆನಾ, ಅವ್ರು ಸರ್ಚ್ ಮಾಡಿ ಅಥವಾ ಅವ್ರ ಕಡೆಯಿಂದ ಸಿಗುವಂಥ ಇನ್ಫಾರ್ಮೇಷನ್ಸ್ನ ನೀವು ಡೇಟಾ ಎಂಟ್ರಿ ಮಾಡಿ ಅನಲೈಸ್ ಮಾಡಿ ಔಟ್ಡೇಟೆಡ್ ಆಗಿರೋದನ್ನ ಡಿಲೀಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಓಕೆ, ಹಾಗೆ ಕ್ರಿಯೇಟ್ ಆ್ಯಂಡ್ ಮೇಂಟೈನ್ ಡಾಕ್ಯುಮೆಂಟ್ಸ್ ಆಫ್ ಡೇಟಾ ಮಾಡೆಲ್ಸ್, ಪ್ರೊಸೆಸ್ ಆ್ಯಂಡ್ ರಿಪೋರ್ಟ್ಸ್ ಅಂತ ಕೊಡಿ. ಸೊ ನೀವು ಟೈಪ್ ಮಾಡಿ ಅಥವಾ ಎಂಟ್ರಿ ಬರೆದು ಡೇಟಾನ ರೆಡಿ ಮಾಡಿರ್ತೀರ ಅಲ್ವಾ, ಅದನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ. ಆ ಡಾಕ್ಯುಮೆಂಟ್ಸ್ನ ಲೈಕ್ ಸೇವ್ ಮಾಡಿ ಇಡುವಂಥದ್ದು, ಅಥವಾ ಅದಕ್ಕೆ ಸ್ಪೆಸಿಫಿಕ್ ನೇಮ್ ಕೊಟ್ಟು, ಅಂದರೆ ಕಂಪ್ನಿ ನೇಮು ಅಥವಾ ಇಂಟರ್ವ್ಯೂವರ್ ನೇಮ್ನ ಕೊಟ್ಟು ಸೇವ್ ಮಾಡಿ ಇಡುವಂಥದ್ದು. ಆ ರೀತಿ ನೀವು ಆ ಡೇಟಾನ ಮೇಂಟೈನ್ ಮಾಡಬೇಕಾಗಿರುತ್ತೆ. ಲೈಕ್ ಡೇಟಾ ಮಾಡೆಲ್ಸ್ ಅಥವಾ ಪ್ರೋಸೆಸ್, ರಿಪೋರ್ಟ್ಸ್ ಅಂತ ಮೆನ್ಷನ್ ಮಾಡಿಕೊಂಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಅಸಿಸ್ಟ್ ಟು A to B ಟೆಸ್ಟಿಂಗ್ ಆ್ಯಂಡ್ ಅದರ್ ಸ್ಟ್ಯಾಟಿಸ್ಟಿಕ್ಸ್ ಅನಾಲಿಸಿಸ್ ಟು ಸಪೋರ್ಟ್ ಬಿಸ್ನೆಸ್ ಡಿಸೈಡ್ಸ್ ಅಂತ ಕೊಡಿ. ಸೊ A to B ಟೆಸ್ಟಿಂಗ್ಸ್ ಅಂದರೆ ಏನೂ ಇಲ್ಲ, ಲೈಕ್ ಬೇರೆ ಬೇರೆ ರೀತಿಯಾದಂಥ ಫಾರ್ಮ್ಸ್ ಎಲ್ಲ ಅಥವಾ ಬೇರೆ ಬೇರೆಯವರ ಮೇಲೆ ಟೆಸ್ಟಿಂಗ್ಸ್ನ ಮಾಡುವಂಥದ್ದು A to B ಟೆಸ್ಟಿಂಗ್ಸ್ ಅಂತ ಹೇಳ್ತೀವಿ. ಅಂದರೆ ಫಿಸಿಕಲಿ ಎಲ್ಲ ಅವರಿಗೆ ಸೆಂಡ್ ಮಾಡುವಂಥದ್ದು, ಅಥವಾ ಇವಾಗ ನಿಮಗೆ ಒಂದು ಮೆಥಡಲ್ಲಿ ಅವರು ರೌಂಡ್ಸ್ನ ಮಾಡಿದರೆ, HR ರೌಂಡ್ಸ್ ಅಥವಾ ಇಂಟರ್ವ್ಯೂಸ್ನ ತೊಗೊಂಡ್ರೆ ನಿಮ್ಮ ಥರನೇ ಬೇರೆಯವ್ರ ಹತ್ರನೂ ತೊಗೊಳ್ಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ, ಅಥವಾ ಲೈಕ್ ತೊಗೊಳ್ಳೇಬೇಕು ಅನ್ನೋದೇನಿಲ್ಲ. ಅವರಿಗೆ ಬೇರೆ ರೀತಿಯಾದಂಥ ರೌಂಡ್ಸ್ಗಳು, ನಿಮಗೆ 3 ರೌಂಡ್ಸ್ ಇದ್ದರೆ ಅವ್ರಿಗೆ 2 ರೌಂಡ್ಸಲ್ಲೇ ಕಂಪ್ಲೀಟ್ ಮಾಡ್ಬೋದು, ಅಥವಾ ಅವ್ರಿಗೆ 4 ರೌಂಡ್ಸ್ ಇರ್ಬೋದು. ಆ ರೀತಿ ಬೇರೆ ಬೇರೆ ರೀತಿ ಟೆಸ್ಟಿಂಗ್ಸ್ನ ಮಾಡಿ ಒಂದು ಕನ್ಕ್ಲೂಷನ್ನ ಬರೋದನ್ನೇ ಅದು ABC ಟೆಸ್ಟಿಂಗ್ಸ್ ಅಂತ ಹೇಳ್ತಾರೆ. ಸೊ ಆ ರೀತಿಯಾದಂಥ ಟೆಸ್ಟಿಂಗ್ಸಿಂದ ಬಂದಂಥ ಇನ್ಫಾರ್ಮೇಷನ್ ಅಥವಾ ಅನಾಲಿಸಿಸ್ನ ನೀವು
ಇಲ್ಲಿ ಸಪೋರ್ಟ್ ಆಗಿ ತಗೊಳ್ಬೋದು ಅಂತ ಹೇಳ್ತಾರೆ. ಹಾಗೆ ಮಾನಿಟರ್ ಪರ್ಫಾರ್ಮೆನ್ಸ್ ಮೇಂಟೆನ್ಸ್ ಆ್ಯಂಡ್ ಮೇಕ್ ರೆಕ್ಯುಮೆಂಟ್ಸ್ ಟು ಇಂಪ್ರೆಷನ್ಸ್ ಅಂತ ಕೊಡಿ. ಸೊ ಇಲ್ಲಿ ನಿಮಗೆ ಸಿಗೋವಂಥ ಡೇಟಾ ಬೇಸ್ ಮೇಲೆ ಅಥವಾ ನಿಮಗೆ ಸಿಕ್ಕಿರೋಂಥ ಇನ್ಫಾರ್ಮೇಷನ್ ಮೇಲೆ ನೀವಿಲ್ಲಿ ವರ್ಕ್ನ ಮಾಡಬೇಕಾಗಿರುತ್ತೆ. ಮೇಕ್ ರೆಕ್ರೂಟ್ಮೆಂಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಿಮ್ಮ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ. ನೀವಿನ್ನು ಶಾರ್ಟಾಗಿ ಹೇಗೆ ವರ್ಕ್ ಮಾಡೋದು ಮ್ಯಾಮ್ ಅಂದರೆ, ನಿಮಗೆ ಕೆಲವೊಂದು ಇನ್ಫಾರ್ಮೇಷನ್ಸ್ನ ಕಂಪ್ನಿ ಕಡೆಯಿಂದನೇ ಕೊಟ್ಬಿಡ್ತಾರೆ. ಲೈಕ್ ನಾನು ಹೇಳ್ದೆ ಅಲ್ವಾ, ಪ್ರಾಡಕ್ಟ್ ಡಿಪಾರ್ಟ್ಮೆಂಟ್ ಅಥವಾ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಸ್ ಅಥವಾ ಆ ರೀತಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ಗಳಿರುತ್ತೆ ಕಂಪ್ನಿಯಲ್ಲಿ. ಅವರ ಕಡೆಯಿಂದನೇ ನಿಮಗೆ ಇನ್ಫಾರ್ಮೇಷನ್ಸ್ ಅಥವಾ ಡೇಟಾಸ್ಗಳನ್ನ ಕಳಿಸ್ಕೊಟ್ಟಿರ್ತಾರೆ. ನೀವು ಅದು ಜಸ್ಟ್ ಕರೆಕ್ಟಾಗಿದೆಯಾ ಇಲ್ವಾ ಚೆಕ್ ಮಾಡಬೇಕಾಗಿರುತ್ತೆ. ಹಾಗೆ ನಿಮಗೆ ಒಂದು ಡ್ಯಾಶ್ ಬೋರ್ಡ್ ಕೊಟ್ಟಿರ್ತಾರೆ, ಲೈಕ್ ಎಕ್ಸೆಲ್, ಪವರ್ BI ಈ ರೀತಿಯಾದಂಥ ಡ್ಯಾಶ್ ಬೋರ್ಡ್ಸ್ನ ಕೊಟ್ಟಿರ್ತಾರೆ. ಅದರಲ್ಲಿ ನೀವು ಔಟ್ಡೇಟೆಡ್, ಇನ್ನು ಟ್ರೆಂಡಲ್ಲಿ ಇಲ್ಲದೆ ಇರೋದನ್ನ ಡಿಲೀಟ್ನ ಮಾಡಿ ಈಗ ಟ್ರೆಂಡಲ್ಲಿ ಇರೋವಂಥದ್ದನ್ನ ಟೈಪ್ ಮಾಡಿ ಕಂಪ್ನಿಗೆ ಕಳಿಸೋ ಅಂಥದ್ದು ನಿಮ್ಮ ಕೆಲಸ ಆಗುತ್ತೆ. ಅಲ್ಲಿ ಕಳಿಸ್ಬೇಕು ಅನ್ನೋದು ಬರಲ್ಲ. ನಿಮಗೆ ಕೊಟ್ಟಿರೋಂಥ ಡ್ಯಾಶ್ ಬೋರ್ಡ್ ಲಿಂಕ್ ಅಥವಾ ಏನು ಹೇಳ್ತಾರೆ ಅದ್ರದ್ದು ಇಮೇಲು ಕಂಪ್ನಿ ಹತ್ರ ಕೂಡ ಇರುತ್ತೆ. ಯಾವಾಗ ಬೇಕೋ ಅವರು ಅದನ್ನು ಓಪನ್ ಮಾಡಿ ನೋಡ್ಬೋದು. ಓಕೆನಾ? ಸೊ ಇನ್ನು ಇದನ್ನು ನೀವು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ, ಮನೆಯಿಂದ ಮಾಡುವಂಥ ಕೆಲಸ ಆಗಿರುತ್ತೆ. ಪಾರ್ಟ್ ಟೈಮ್ ಆಗಿ ಇದನ್ನು ಮಾಡುವಂಥದ್ದು. ಇನ್ನು ಟೈಮಿಂಗ್ಸ್ ಕೂಡ ಏನು ಅವರು ಮೆನ್ಷನ್ ಮಾಡಿಲ್ಲ. ಸೊ ಇದು ಕೂಡ ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಇರುತ್ತೆ. ಹಾಗೆ ನೀವೇನಾದರೂ ಜಸ್ಟ್ ಫ್ರೆಶರ್ ಆಗಿದ್ದೀರಾ, ಏನೂ ಎಕ್ಸ್ಪೀರಿಯನ್ಸ್ ಇಲ್ಲ, ನಮ್ಮ ಕೆರಿಯರ್ನ ಸ್ಟಾರ್ಟ್ ಮಾಡಬೇಕಂತ ಇದ್ದೀವಿ ಅಂದರೆ ಇಲ್ಲಿ ಎಲ್ಲರೂ ಅಪ್ಲೈನ ಮಾಡ್ಬೋದು. ಜೊತೆಗೆ 12th ಪಾಸ್ ಆಗಿದ್ದೀನಿ ನಾನು ಅಷ್ಟೇ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೊಂದು ಇಂಟರ್ವ್ಯೂ ಬೇಸ್ಡ್, ಆನ್ಲೈನ್ ಇಂಟರ್ವ್ಯೂ ಬೇಸ್ಡ್ ಕಂಪ್ನಿ ಆಗಿರೋದ್ರಿಂದ ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಇಂಟರ್ವ್ಯೂ ರೌಂಡ್ಸ್ಗಳಿರುತ್ತೆ, ಹೇಗೆ ಕ್ರ್ಯಾಕ್ ಮಾಡೋದು ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಬೇರೆ ನೆಕ್ಸ್ಟ್ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ ನಾನು ಹೇಳೋದು. ಓಕೆನಾ? ಇನ್ನು ಇದಿಷ್ಟು ಈ ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ, ಇಲ್ಲಿ ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಮ ಡೀಟೇಲ್ಸ್ನೆಲ್ಲ ಅದು ತೋರಿಸುತ್ತೆ. ಲಿಂಕ್ಡ್ಇನ್ ಪ್ರೊಫೈಲಲ್ಲಿ ನೀವೇನು ಅಪ್ಲೈ ಮಾಡಿರ್ತೀರಲ್ಲ ಅದ್ರ ಇನ್ಫಾರ್ಮೇಷನ್ಸ್ ಎಲ್ಲ ತೋರಿಸುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಇಮೇಲ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಅದು ಕರೆಕ್ಟಾಗಿತ್ತು ಅಂದರೆ ನೆಕ್ಸ್ಟ್ ಅಂತ ಕೊಡಿ. ಅದಾದಮೇಲೆ ಈ ರೀತಿಯಾದಂಥ ಇಂಟರ್ಫೇಸ್ ತೋರಿಸುತ್ತೆ. ಸೊ ಇಲ್ಲಿ ನೀವು ಅಪ್ಲೋಡ್ ಮಾಡಿರುವಂಥ ರೆಸ್ಯೂಮ್ ಅಪ್ಡೇಟ್ ಇದೆ, ಓಕೆ ಅದೇ ಓಕೆ ಅಂದರೆ ಇಲ್ಲಿ ಜಸ್ಟ್ ಹಾಗೆ ಬಿಡ್ಬೋದು. ಇಲ್ಲಾಂದರೆ ಇಲ್ಲಿ ಇರೋವಂಥದ್ದನ್ನ ಕ್ಯಾನ್ಸಲ್ ಮಾಡಿದರೆ ಅದು ಕ್ಯಾನ್ಸಲ್ ಆಗುತ್ತೆ. ಹೊಸದನ್ನು ಹಾಕಬೇಕಂದ್ರೆ ಇಲ್ಲಿ ಅಪ್ಲೋಡ್ ರೆಸ್ಯೂಮ್ ಅನ್ನೋ ಆಪ್ಷನ್ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಇರುವಂಥ ಫೈಲ್ಸ್ ಎಲ್ಲ ಶೋ ಆಗುತ್ತೆ. ನೀವು ಅಲ್ಲಿಂದ ಲೈಕ್ ಸೆಲೆಕ್ಟ್ನ ಮಾಡ್ಕೊಳ್ಬೋದು. ಇನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಬಂದಂತೂ 10 MB ಇರಬೇಕಾ 5 MB ಇರಬೇಕಾ ಅಂತ ಕೇಳಿದ್ದು. ಸೊ ನಿಮಗೆ ಕೆಲವೊಂದು ಲೈಕ್ ಅಪ್ಲಿಕೇಶನ್ಸಲ್ಲಿ 10 MBನ ಓಕೆ ಅಪ್ಲೋಡ್ ಮಾಡ್ಬೋದು ಅಂತ ಕೇಳಿದೆ. ಬಟ್ ಕೆಲವೊಂದ್ಸಲ 5 MB ಇದ್ದರೆ ಬೆಸ್ಟ್ ಅಂತ ಹೇಳ್ತೀನಿ. ಸೊ ನೀವು ಆದಷ್ಟು ನಿಮ್ಮ ರೆಸ್ಯೂಮ್ನ 5 MB ಅಥವಾ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿಯಲ್ಲಿ ನಿಮ್ಮ ರೆಸ್ಯೂಮ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ಜೊತೆಗೆ ನೀವೇನಾದ್ರು ನನ್ನ ಲಾಸ್ಟ್ ವೀಡಿಯೋಸ್ಗಳನ್ನ, ರೆಸ್ಯೂಮ್ ವೀಡಿಯೋನ ಚೆಕ್ ಮಾಡಿದರೆ ಮನೆಯಲ್ಲೇ ಎಕ್ಸೆಲಲ್ಲಿ ಅಥವಾ ವರ್ಡಲ್ಲಿ ಹೇಗೆ ನಿಮ್ಮ ರೆಸ್ಯೂಮ್ನ ನೀವೇ ಮನೇಲಿ ರೆಡಿ ಮಾಡ್ಕೊಬೋದು, ಅಪ್ಡೇಟೆಡ್ ರೆಸ್ಯೂಮ್ನ ಅನ್ನೋದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಆ ರೀತಿ ಮಾಡ್ಕೊಂಡ್ರಿ ಅಂದರೆ ನಿಮ್ಮ ಲ್ಯಾಪ್ಟಾಪಿಂದ ನೀವೇ ಸೇವ್ ಮಾಡೋದ್ರಿಂದ ಅದು ಕಮ್ಮಿ MBಯಲ್ಲಿ ಸೇವ್ ಆಗಿರುತ್ತೆ. ಸೊ ಅದನ್ನು ಈಸಿಯಾಗಿ ನೀವು ಯಾವ ಅಪ್ಲಿಕೇಶನ್ಸ್ಗೂ ಬೇಕಾದರೂ ಅಟ್ಯಾಚ್ನ ಮಾಡ್ಬೋದು. ಸೊ ಈ ಕಡೆ ಬಂದರೆ ಇದೇನಾದ್ರು ಓಕೆ ಇದೆ ಅಂದರೆ ಜಸ್ಟ್ ಇದನ್ನು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ನ ಮಾಡಿದ್ರೆ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ ಕಾಣುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಅದಾದಮೇಲೆ ಇಲ್ಲಿ ನಿಮಗೆ ಕೆಲವೊಂದಷ್ಟು ಕ್ವೆಶನ್ಸ್ನ ಕೇಳಿದ್ದಾರೆ. ಇದನ್ನು ಗಮನ ಇಟ್ಟು ಕರೆಕ್ಟಾಗಿ ನಾನು ಹೇಳ್ಕೊಟ್ಟಾಗೆ ನೀವು ಇಲ್ಲಿ ಆನ್ಸರ್ನ ಮಾಡಬೇಕಾಗಿರುತ್ತೆ. ಯಾಕಂದರೆ ಈ ಕ್ವೆಶನ್ಸ್ ಮೇಲೆ ನೀವು ಶಾರ್ಟ್ ಲಿಸ್ಟ್ ಆಗ್ತೀರಾ ಇಲ್ವಾ, ಈ ಕೆಲಸಕ್ಕೆ ನಿಮಗೆ ಇಂಟರ್ವ್ಯೂ ಕಾಲ್ಸ್ ಬರಬೇಕಾ ಬೇಡವಾ ಅನ್ನೋದು ಡಿಪೆಂಡ್ ಆಗಿರುತ್ತೆ. ಓಕೆನಾ? ಸೊ ನಾನು ಇಲ್ಲಿ ಹೇಳ್ಕೊಟ್ಟಾಗೆ ನೀವಿಲ್ಲಿ ಆನ್ಸರ್ಸ್ನ ಮಾಡ್ತಾ ಹೋಗಿ. ಇಲ್ಲಿ ನೀವು ಮೊದಲನೇ ಕ್ವೆಶನ್ ನೋಡಿದ್ರೆ, ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ವಿತ್ SW ಅಂತ ಕೊಟ್ಟಿದ್ದಾರೆ. ಸೊ ಈ ಆ್ಯಪ್ ಬಂದು ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಏನಿರುತ್ತೆ ಅಥವಾ ಬಿಸ್ನೆಸ್ ಇನ್ಫಾರ್ಮೇಷನ್ಸ್ ಅದು ಅಪ್ ಆ್ಯಂಡ್ ಡೌನ್ಸ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ಇದು ನಿಮಗೆ ಒಂದು ಸ್ಟೇಟಸ್ನ ತೋರಿಸುವಂಥದ್ದು. ಲೈಕ್ ಶಾರ್ಟಾಗಿ ಇದೇನು ಹೇಳುತ್ತೆ ಅಂದರೆ, ಅನಾಲಿಟಿಕ್ಸ್ ಪ್ಲ್ಯಾಟ್ಫಾರ್ಮ್ಸ್ನ ಇದು ತೋರಿಸ್ತಾ ಹೋಗುತ್ತೆ, ಬಿಸ್ನೆಸ್ ಇನ್ಸೈಟ್ಸ್ ಏನು ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಅಂದರೆ ನೀವು
ಯೂಟ್ಯೂಬಲ್ಲಿ ಸರ್ಚ್ ಕೂಡ ಮಾಡ್ಬೋದು, ಇದು ಹೇಗೆ ವರ್ಕ್ ಆಗುತ್ತೆ, ಅದರ ಇಂಪಾರ್ಟೆನ್ಸ್ ಏನೋ ಅನ್ನೋದನ್ನ ನೀವು ಸರ್ಚ್ ಮಾಡ್ಬೋದು. ಇಲ್ಲಾಂದರೆ ಗೂಗಲ್ ಮಾಡಿದ್ರು ಕೂಡ ಅದು ನಿಮಗೆ ತುಂಬ ಡೀಟೇಲ್ ಆಗಿ ಕೊಡುತ್ತೆ. ಇಲ್ಲಿ ನಿಮಗೆ ಏನೋ ಐಡಿಯಾ ಇಲ್ಲ ಅಂದರೂ ಕೂಡ ನೀವು ಇಲ್ಲಿ ಅರೌಂಡ್ ಅವ್ರ ಎಕ್ಸ್ಪೀರಿಯನ್ಸ್ ಕೇಳಿರೋದ್ರಿಂದ ಅಟ್ಲೀಸ್ಟ್ 1 ಅಂತನಾದ್ರು ಕೊಡಿ. ಇಲ್ಲ ಅಂದರೆ 0 ಬೇಡ, 6 ಮಂತ್ಸ್ ಅಂತ ಕೊಡಿ, ಅಥವಾ 1 ಇಯರ್ ಅಂತ ಕೊಟ್ಟರೆ ಬೆಸ್ಟ್ ಅಂತ ಹೇಳ್ತೀನಿ ನಾನು. ಯಾಕಂದರೆ ಇದು ಕಷ್ಟ ಇಲ್ಲ, ಈ ಪ್ಲ್ಯಾಟ್ಫಾರ್ಮ್ನ ಅವರು ಪ್ರಿಫರ್ ಮಾಡೋದ್ರಿಂದ ನಾನು ಇಲ್ಲಿ ಜಸ್ಟ್ ನಿಮಗೆ 1 ಇಯರ್ ಅಂತ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ನಿಮಗೆ ಟ್ರೈನಿಂಗ್ ಕೊಡುವಾಗ ಹೇಗೆ ವರ್ಕ್ ಮಾಡಬೇಕು ಇದ್ರ ಮೇಲೆ ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಬಟ್ ನೀವು ಶಾರ್ಟ್ ಲಿಸ್ಟ್ ಆಗೋದು ಫಸ್ಟ್ ನಿಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ 1 ಇಯರ್ ಅಂತ ನೀವು ಇಲ್ಲಿ ಮೆನ್ಷನ್ನ ಮಾಡಿ. ಅದೇನು ಕಷ್ಟ ಇಲ್ಲ. ಲೈಕ್ ನೀವು ಹೇಗೆ ಎಕ್ಸೆಲ್ನ ಯೂಸ್ ಮಾಡ್ತೀರಾ ಅಥವಾ ChatGPTಲಿ ಹೇಗೆ ಟೈಪ್ ಮಾಡ್ತೀರಾ ಅದೇ ರೀತಿಯಾದಂಥ ಯೂಸೇಜ್ ಇರುತ್ತೆ. ನೀವು ಅದನ್ನು ಈಸಿಯಾಗಿ ಕಲಿಬೋದು. ನೀವೇನಾದ್ರು ಶಾರ್ಟ್ ಲಿಸ್ಟ್ ಆದರೆ ಯೂಟ್ಯೂಬಲ್ಲಿ ನೀವು ಅದ್ರ ರಿಲೇಟೆಡ್ ವೀಡಿಯೋಸ್ನ ನೋಡಿ ನೀವು ಕಲಿಬೋದು. ಓಕೆನಾ. ಇನ್ನು ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ವಿತ್ ದ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಕೇಳ್ತಾ ಇದೆ. ಸೊ ನಿಮಗೆ ಎಷ್ಟು ಇಯರ್ಸ್ ಆಫ್ ಲೈಕ್ ಎಕ್ಸೆಲ್ನ ಯೂಸ್ ಮಾಡಿ ಎಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ, ಎಷ್ಟು ನಿಮಗೆ ಲೈಕ್ ಗೊತ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಕೇಳ್ತಾ ಇರೋವಂಥದ್ದು. ನಿಮ್ಗೆ ಎಷ್ಟು ಇಯರ್ಸ್ ಇದೆ ಅದನ್ನು ನೀವು ಇಲ್ಲಿ ಮೆನ್ಷನ್ನ ಮಾಡ್ಬೋದು. ಅರೌಂಡ್ ನೀವು ಲೈಕ್ ಎಷ್ಟು ಹಾಕ್ಬೋದು ಅಂದರೆ ಲೈಕ್ 3-4 ಆ ರೀತಿ ಕೂಡ ನೀವು ಹಾಕ್ಬೋದು. ನಾನು ಅರೌಂಡ್ ಇಲ್ಲೊಂದು 5 ಇಯರ್ಸ್ ಅಂತ ಹಾಕ್ತಾ ಇದ್ದೀನಿ. ನೀವು ಕೂಡ 5 ಹಾಕ್ಬೋದು ಅಥವಾ 4 ಕೂಡ ಹಾಕ್ಬೋದು. ಓಕೆನಾ. ಅದಕ್ಕಿಂತ ಕಮ್ಮಿ ಹಾಕಿದ್ರೆ ಪ್ರಾಬ್ಲಮ್ ಅಂತ ಅಲ್ಲ, ಬಟ್ ನೀವು ಸೆಲೆಕ್ಟ್ ಆಗೋವಂಥದ್ದು ಅಥವಾ ನಿಮಗೆ ಇಂಟರ್ವ್ಯೂ ಕಾಲ್ ಬರೋವಂಥದ್ದು ಜಾಸ್ತಿ ಇರುತ್ತೆ. ಈ ರೀತಿ ನಂಬರ್ಸ್ ಇದ್ದರೆ ಅಥವಾ ಆನ್ಸರ್ಸ್ ಇದ್ದರೆ. ಎಕ್ಸೆಲ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಮೈಕ್ರೋಸಾಫ್ಟ್ ಎಕ್ಸೆಲ್ ಹೇಗೆ ಯೂಸ್ ಮಾಡೋದು ಅಂತ. ಸೊ ಅದನ್ನೇ ಕೇಳಿರೋದು. ನೀವು 5ಗಿಂತ ಜಾಸ್ತಿ ಹಾಕಿದ್ರು ನೋ ಪ್ರಾಬ್ಲಮ್. ಓಕೆನಾ. ಎಲ್ಲರಿಗೂ ಗೊತ್ತಿರೋ ನಿಮ್ಗೆ ಸ್ಕೂಲ್ ಡೇಸಿಂದಾನೇ ಎಕ್ಸೆಲ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಷನ್ಸ್ ಇರುತ್ತೆ ಸ್ವಲ್ಪ. ಸೊ ನೀವು ಅರೌಂಡ್ 5 ಹಾಕಿದ್ರು ಕೂಡ ಇಲ್ಲಿ ಓಕೆ ಅಂತ ಹೇಳ್ತಿದ್ರೆ. ಹೌ ಮೆನಿ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಡು ಯು ಹ್ಯಾವ್ ವಿತ್ ಅನಾಲಿಟಿಕ್ಸ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನಿಮ್ಗೆ ಏನೂ ಐಡಿಯಾ ಇಲ್ಲ, ನನಗೆ ಗೊತ್ತಿಲ್ಲ ಅಂದರೂ ಕೂಡ 1 ಇಯರ್ ಅಂತ ಹಾಕಿ ನೀವಿಲ್ಲಿ ಅಪ್ಲೈನ ಮಾಡಿ. ಅದಾದಮೇಲೆ ನೀವು ಜಸ್ಟ್ ಅದ್ರ ಬಗ್ಗೆ ಸರ್ಚ್ ಮಾಡಿ, ಗೂಗಲ್ ಮಾಡಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಬೋದು. ಇಲ್ಲ ಅಂದರೂ ಕೂಡ ಅವರು ನಿಮಗೆ ಟ್ರೈನಿಂಗ್ ಕೊಡೋ ಟೈಮಲ್ಲಿ ಅವರು ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ಅಕಸ್ಮಾತ್ ನಿಮ್ಗೆ ಏನಾದರೂ ಇಂಟರ್ವ್ಯೂ ಕಾಲ್ ಬಂದಾಗ ಈ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ನ ಕೇಳಿದ್ರೆ ನನ್ನ ಲಾಸ್ಟ್ ಲೈಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಲಾಸ್ಟ್ ವರ್ಕಿಂಗಲ್ಲಿ ನನಗೆ ಅದ್ರ ಬಗ್ಗೆ ಐಡಿಯಾಸ್ ಇತ್ತು ಅಂತ ಹೇಳ್ಬೋದು, ಅಥವಾ ನನಗೆ ಬೇಸಿಕ್ಸ್ ಗೊತ್ತಿದೆ ಅಂತ ನೀವು ಹೇಳಿದ್ರೆ ಸಾಕಾಗತ್ತೆ. ಓಕೆನಾ. ಇನ್ನು ಜಸ್ಟ್ ಅ ಮಿನಿಟ್. ಇದಾದಮೇಲೆ ನೀವು ಈ 3ಕ್ಕೂ ಆನ್ಸರ್ ಮಾಡಿದ್ಮೇಲೆ ಇಲ್ಲಿ ರಿವ್ಯೂ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನೀವು ಕೊಟ್ಟಿರೋಂಥ ಎಲ್ಲ ಆನ್ಸರ್ಸ್ನು ಇಲ್ಲಿ ಒಂದ್ಸಲ ತೋರಿಸುತ್ತೆ. ಎಲ್ಲ ಕರೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನೀವು ಇಲ್ಲಿ ಸಬ್ಮಿಟ್ನ ಕೊಡ್ಬೋದು. ಅಕಸ್ಮಾತ್ ಏನಾದ್ರು ನಾನು ರಾಂಗ್ ಆನ್ಸರ್ ಕೊಟ್ಟಿದ್ದೀನಿ ಅಂದರೆ ಇಲ್ಲಿ ಎಡಿಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಮತ್ತೆ ಆ ಕ್ವೆಶನ್ಸ್ ಎಲ್ಲ ತೋರಿಸುತ್ತೆ. ನೀವು ಏನು ಆನ್ಸರ್ನ ಚೇಂಜ್ ಮಾಡಬೇಕು ಅದನ್ನು ಚೇಂಜ್ ಮಾಡ್ಬೋದು. ಇಲ್ಲ ಎಲ್ಲ ಕರೆಕ್ಟ್ ಆಗಿದೆ ಅಂದರೆ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಬರುತ್ತೆ. ಸೊ ಈ ರೀತಿಯಾದಂಥ ಇಂಟರ್ಫೇಸ್ ಬಂತು ಅಂದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟ್ ಆಗಿದೆ ಅಂತ. ಇದಾದಮೇಲೆ ನೀವು ಕೊಟ್ಟಿರೋವಂಥ ಇಮೇಲ್ಗೆ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ನ ಸ್ಪ್ಯಾಮ್ ಲಿಸ್ಟಲ್ಲಿ ಕೂಡ ಚೆಕ್ನ ಮಾಡ್ಕೊತಾ ಇರಿ. ಸೊ ಅದರಿಂದ ಅವರ ಕಡೆಯಿಂದ ಬರೋವಂಥ ಇಮೇಲ್ ಯಾವುದನ್ನು ನೀವು ಮಿಸ್ ಮಾಡ್ಕೊಳೋದಿಲ್ಲ ಅಂತ. ಇನ್ನು ಕಾಲಿಗೆ ಬಂದರೆ ನಿಮಗೆ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಆನ್ಸರ್ನ ಮಾಡಿ. ಸೊ ಅದರಿಂದ ಲೈಕ್ ಕಾನ್ಫಿಡೆಂಟಾಗಿ ಮಾತಾಡೋದ್ರಿಂದ ನಿಮಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ HR ರೌಂಡ್ ಅಥವಾ ಇಂಟರ್ವ್ಯೂನ ಪಾಸ್ ಆಗೋದಕ್ಕೆ ಕೊಡ್ತಾ ಇರೋವಂಥ ಟಿಪ್ ಏನು ಅಂದರೆ, ಮೋಸ್ಟ್ ಕಾಮನ್ ಆಗಿ ಈ ಇಂಟರ್ವ್ಯೂಗಳಲ್ಲಿ ಕೇಳೋವಂಥ ಕ್ವೆಶನ್ ಬಂದು ಸ್ಯಾಲ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಓಕೆನಾ. ಕಾಮನ್ ಆಗಿ ಬಂದೇ ಬರುತ್ತೆ ಈ ಕ್ವೆಶನ್ನು. ಸೊ ನಿಮ್ಮ ಸ್ಯಾಲ್ರಿ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ ಕೇಳಿದಾಗ ನೀವು, ನಂಗೆ ಗೊತ್ತು ನಿಮ್ಮೆಲ್ಲರಿಗೂ ತುಂಬ ಹೈ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಲೈಕ್ ಎಷ್ಟು ಕೊಟ್ಟರು ಓಕೆ ಒಟ್ನಲ್ಲಿ ಜಾಸ್ತಿ ಇರಬೇಕು ಅಂತ. ಬಟ್ ನೀವು ಅದನ್ನು ಇಂಟರ್ವ್ಯೂವರ್ ಯಾರು ಇರ್ತಾರೆ, ನಿಮ್ಮ HR ಯಾರು ಕಾಲ್ ಮಾಡಿರ್ತಾರೆ ಅವ್ರಿಗೆ ತೋರಿಸ್ಕೊಡ್ಬಾರ್ದು. ನೀವು ಇಲ್ಲಿ ಸಂಬಳಕ್ಕೆ ಅಥವಾ ಸ್ಯಾಲ್ರಿಗೋಸ್ಕರ ವರ್ಕ್ ಮಾಡ್ತಾ ಇದ್ರೂ ಕೂಡ ಅದಕ್ಕೋಸ್ಕರ ವರ್ಕ್ ಮಾಡ್ತಿರೋ ಥರ ತೋರಿಸ್ಕೊಳ್ಬಾರ್ದು. ಓಕೆನಾ. ಫಾರ್ ಎಕ್ಸಾಂಪಲ್ ಅವ್ರು ನಿಮಗೆ ನಿಮ್ಮ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ಕೇಳಿದ್ರೆ ನಿಮ್ಮ ಆನ್ಸರ್ ಹೇಗಿರಬೇಕು ಗೊತ್ತಾ, ನೀವು ಬೇಕಾದ್ರೆ ನಾನು ಇವಾಗ ಏನು ಹೇಳ್ತೀನಲ್ಲ ಸೇಮ್ ಟು ಸೇಮ್ ಆನ್ಸರ್ ಮಾಡಿದ್ರು ಕೂಡ ಸಾಕಾಗಿರುತ್ತೆ. ಓಕೆನಾ. ಬೆಸ್ಟ್ ಇರುತ್ತೆ.
ಸೊ ನಿಮ್ಮ ಆನ್ಸರ್ ಬಂದು ಲೈಕ್ ನಾನಿಲ್ಲಿ ಲೈಕ್ ನೀವು ಈ ಪೋಸ್ಟ್ಗೆ ಏನು ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾ ಇದ್ದೀರಾ ಅಥವಾ ಏನು ಫಿಕ್ಸ್ ಮಾಡಿದ್ದೀರಾ ಆ ಸ್ಯಾಲ್ರಿ ನನಗೆ ಓಕೆ ಇರುತ್ತೆ. ಜೊತೆಗೆ ನಾನಿಲ್ಲಿ ಸ್ಯಾಲ್ರಿಗೋಸ್ಕರ ಮಾತ್ರ ವರ್ಕ್ನ ಮಾಡ್ತಾ ಇಲ್ಲ, ಒಂದು ಒಳ್ಳೆ ರೆಪ್ಯುಟೇಟೆಡ್ ನಿಮ್ಮ ಥರದಂಥ ಕಂಪ್ನಿಯಲ್ಲಿ ನಾನು ವರ್ಕ್ನ ಮಾಡಬೇಕು. ನಿಮ್ಮ ಕಂಪ್ನಿ ಸಕ್ಸಸ್ಗೆ ಮತ್ತು ನಿಮ್ಮ ಗೋಲ್ನ ರೀಚ್ ಆಗೋದಕ್ಕೆ ನಾನು ಒಂದು ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಆಗಿರಬೇಕು. ಅದಕ್ಕೋಸ್ಕರ ನಾನಿಲ್ಲಿ ನಿಮ್ಮ ಕಂಪ್ನಿಯಲ್ಲಿ ವರ್ಕ್ ಮಾಡೋದಕ್ಕೆ ತುಂಬ ಇಂಟ್ರೆಸ್ಟ್ ಇದ್ದೀನಿ. ಸೊ ನೀವಿಲ್ಲಿ ಈ ಪೋಸ್ಟ್ಗೆ ಲೈಕ್ ಕಸ್ಟಮರ್ ಸಪೋರ್ಟ್ ಅಥವಾ ಡೇಟಾ ಅನಾಲಿಸಿಸ್ಟ್ ಈ ಪೋಸ್ಟ್ಗೆ ಏನು ಸ್ಯಾಲ್ರಿನ ಫಿಕ್ಸ್ ಮಾಡಿದ್ದೀರಲ್ವಾ ಅದು ನನಗೆ ಓಕೆ ಇರುತ್ತೆ. ಏನೇ ಸ್ಯಾಲ್ರಿ ಆದರೂ ಐ ಆಮ್ ಓಕೆ ಅಂತ ಹೇಳಿ. ಸೊ ಅದರಿಂದ ನಿಮ್ಮ ಆನ್ಸರ್ ಅವ್ರಿಗೆ ಇಂಪ್ರೆಸಿವ್ ಅನಿಸುತ್ತೆ. ಯಾಕೆಂದರೆ ಇಲ್ಲಿ ನೀವು ಬರೀ ಸಂಬಳಕ್ಕೋಸ್ಕರ ವರ್ಕ್ನ ಮಾಡ್ತಾ ಇದ್ದೀರಾ ಅಂತ ಅನಿಸೋದಿಲ್ಲ. ಒಂದು ಒಳ್ಳೆ ಗೋಲ್ ಇದೆ, ಒಂದು ಕಂಪ್ನಿಯಲ್ಲಿ ಅದ್ರ ಗೋಲ್ಗೆ ಅಥವಾ ಅದರ ಅಚೀವ್ಮೆಂಟ್ಗೆ ವರ್ಕ್ನ ಮಾಡ್ತಿದ್ದೀರಾ ಅಂದರೆ ನೀವಂಥ ಒಳ್ಳೆ ಎಂಪ್ಲಾಯಿ ಅನ್ನೋದು ತೋರಿಸುತ್ತೆ. ಸೊ ಈ ರೀತಿ ಆನ್ಸರ್ ಮಾಡೋದ್ರಿಂದ ನಿಮಗೆ ಕೆಲಸ ಸಿಗೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ರೌಂಡಲ್ಲಿ ನೀವು ಸೆಲೆಕ್ಟ್ ಆಗೋವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ನೀವು ಹಿಂಗೆ ಆನ್ಸರ್ ಮಾಡೋದ್ರಿಂದ ನಿಮ್ಮ ಸಂಬಳ ಕಮ್ಮಿ ಕೊಡ್ತಾರೆ ಅಂತ ಏನೂ ಇಲ್ಲ, ಓಕೆನಾ. ಲೈಕ್ ಒಂದು ಪೋಸ್ಟ್ನ ಅವರು ಪೋಸ್ಟ್ ಮಾಡಿದ್ದಾರೆ ಅಥವಾ ಹೈಯರಿಂಗ್ನ ನಡೆಸ್ತಾ ಇದ್ದಾರೆ ಅಂದರೆ ಅವರು ಫಸ್ಟೇನೆ ಸ್ಯಾಲ್ರಿನ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ, ಓಕೆನಾ. ಫ್ರೆಷರ್ಸ್ ಬಂದರೆ ಲೈಕ್ 15,000 ಪೇ ಮಾಡಬೇಕು ಅಥವಾ 16,000 ಪೇ ಮಾಡಬೇಕು ಅಂತ ಫಿಕ್ಸ್ ಮಾಡಿರ್ತಾರೆ. ಎಕ್ಸ್ಪೀರಿಯನ್ಸ್ ಬಂದರೆ 20, 25, 30 ಅವ್ರದ್ದು ಏನು ರೇಂಜ್ ಇರುತ್ತೆ ಇಷ್ಟು ಎಕ್ಸ್ಪೀರಿಯನ್ಸ್ಗೆ ಇಷ್ಟಿರಬೇಕು, ಫ್ರೆಷರ್ಗೆ ಇಷ್ಟು ಕೊಡಬೇಕು ಅನ್ನೋದ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ. ಸೊ ನೀವು ಎಷ್ಟೇ ಕೇಳಿ, ಓಕೆನಾ, ಅವ್ರದ್ದು ಅರೌಂಡ್ ರೇಂಜ್ ಬಂದು 15 ಇತ್ತು, ನೀವು 20, 25 ಕೇಳಿದ್ರಿ ಅಂದರೆ ನೀವು ಕೇಳಿದಷ್ಟು ಅವ್ರಿಗೆ ಕೊಡೋದಿಲ್ಲ, ಓಕೆನಾ. ಅವ್ರದ್ದು ರೇಂಜ್ ಏನಿದೆ ಅದನ್ನೇ ಹೇಳೋದು, ಅವ್ರು ಅದನ್ನೇ ಕೊಡೋದು. ಸೊ ನೀವು ಕೇಳಿ ಅವರು ಅಮೌಂಟಿಗೆ ಇದು ಮಾಡಿದ್ರು ಅಥವಾ ಲೈಕ್ ಇಂಟರ್ವ್ಯೂ ಕಂಟಿನ್ಯೂಸ್ ಆಗಿ ಕಾಲ್ಸ್ಗಳನ್ನ ಮಾಡ್ತಾ ಇರೋದ್ರಿಂದ ಅಥವಾ ಇಂಟರ್ವ್ಯೂ ತೊಗೊಳ್ತಾ ಇರೋದ್ರಿಂದ ಅವ್ರಿಗೂ ಕೂಡ ಸ್ಟ್ರೆಸ್ ಔಟ್ ಆಗಿರುತ್ತೆ. ಸೊ ನೀವು ಇಷ್ಟು ಅಮೌಂಟ್ ಅಂತ ಹೇಳಿದಾಗ ಅವ್ರಿಗೆ ಸೋ ಗ್ರೀಡಿ ಅಂತ ಅನ್ನಿಸ್ಬಾರ್ದು, ಓಕೆನಾ. ಅದರಿಂದ ನೀವು ಈ ರೀತಿಯಾದಂಥ ಆನ್ಸರ್ನ ಕೊಟ್ಟಾಗ ಅವ್ರಿಗೂ ರಿಲ್ಯಾಕ್ಸ್ ಅನಿಸುತ್ತೆ, ನಿಮ್ಮ ಮೇಲೆ ಒಳ್ಳೆ ಗುಡ್ ಇಂಪ್ರೆಷನ್ ಕ್ರಿಯೇಟ್ ಆಗುತ್ತೆ. ಸೊ ನೀವು ಈಸಿಯಾಗಿ ಆ ರೌಂಡಲ್ಲಿ ಪಾಸ್ ಆಗಿಬಿಡ್ಬೋದು, ಓಕೆನಾ. ಇದೊಂದು ಬೆಸ್ಟ್ ಟಿಪ್ಸ್ ಅಂತ ಹೇಳ್ತೀನಿ. ಸೊ ಎಲ್ಲರೂ ಕೂಡ ಇದನ್ನು ಮಿಸ್ ಮಾಡದೆ ಅಪ್ಲೈನ ಮಾಡಿ. ನಿಮಗೆ ನಾನು ಮರ್ತೋಗ್ತೀನಿ, ದಿನ ಒಂದೊಂದು ಲೈಕ್ ಡೈಲಿ ವೀಡಿಯೋಸ್ಗಳಲ್ಲಿ ಒಂದೊಂದು ಟಿಪ್ ಇದೆ ಅಂದರೆ ನೋಟ್ ಡೌನ್ ಮಾಡಿ ಇಟ್ಕೊಳ್ಳಿ, ಓಕೆನಾ. ನನ್ನ ಲಾಸ್ಟ್ ವೀಡಿಯೋದಲ್ಲಿ ಒಂದು ಟಿಪ್ ಇದೆ, ಈ ವಿಡಿಯೋದಲ್ಲಿ ಒಂದು ಟಿಪ್ ಇದೆ, ಇನ್ನು ಮುಂದೆ ಬರೋ ವೀಡಿಯೋಗಳಲ್ಲೂ ಕೂಡ ನಾನು ಒಂದೊಂದೇ ಟಿಪ್ನ ಕೊಡ್ತಾ ಹೋಗ್ತೀನಿ. ಸೊ ಒಂದು ಕಡೆ ನೋಟ್ ಮಾಡ್ಕೊಂಡು ಅದನ್ನು ನಿಮಗೆ ಬೇಕಾದಾಗ ಇಂಪ್ಲಿಮೆಂಟ್ ಮಾಡ್ಕೊಳ್ಬೋದು. ನಿಮಗೆ ಅಭ್ಯಾಸ ಆಗೋಯ್ತು ಅಂದರೆ ನೀವು ಬುಕ್ ತೆಗೆದು ನೋಡಬೇಕು ಅನ್ನೋದು ಏನಿರೋದಿಲ್ಲ, ಆಟೋಮೆಟಿಕ್ಕಾಗಿ ಅದೇ ಬಂದುಬಿಡುತ್ತೆ. ಸೊ ಆದಷ್ಟು ಇಂಪ್ಲಿಮೆಂಟ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೊಂದು ಒಳ್ಳೆ ಟಿಪ್ ಆಗಿದೆ, ಮಿಸ್ ಮಾಡದೆ ಅಪ್ಲೈ ಮಾಡಿ. ಇನ್ನು ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಲೈಕ್ ಸ್ಪೆಸಿಫಿಕ್ ರೋಲ್ಗೆ ಅಥವಾ ಸ್ಪೆಸಿಫಿಕ್ ಕಂಪ್ನಿ ಲೈಕ್ ಅಮೆಝಾನ್, ಜಿಯೋ ಅಥವಾ ಲೈಕ್ ಇದೇ ರೀತಿಯಾದಂಥ ಕಂಪ್ನಿಲಿ ನಾನು ವರ್ಕ್ನ ಮಾಡಬೇಕು ಅಥವಾ ಈ ರೀತಿಯಾದಂಥ ಪೋಸ್ಟ್ ನನಗೆ ಬೇಕು ಅನ್ನೋದೇನಾದರೂ ನಿಮಗಿದ್ದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ಆದಷ್ಟು ಆ ಕಂಪ್ನಿಯದು ಆ ರೋಲಿನ ಬಗ್ಗೆ ನಾನು ವೀಡಿಯೋಸ್ನ ಮಾಡಿ ನಿಮಗೆ ಅಪ್ಲೋಡ್ನ ಮಾಡೋದಕ್ಕೆ ಟ್ರೈನ ಮಾಡ್ತೀನಿ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಇನ್ನು ಇವತ್ತಿನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.